ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಮಾಟ ಮಾಡೋದು ಅಂತಂದರೆ ಯಾರು ಮಾಡ್ತಾರೆ, ಏತಕ್ಕಾಗಿ ಮಾಡ್ತಾರೆ, ಅದರಿಂದ ನಾವು ತಪ್ಪಿಸ್ಕೊಳ್ಳೋದು ಹೇಗೆ, ಆ ಮಾಟ ಯಾರಿಗೆ ಮಾಡಿರ್ತಾರೋ ಅವರು ಅದನ್ನು ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಮಾಟ ಮಾಡೋದು ಅಂತಂದರೆ ಒಂದು ಹೊಟ್ಟೆ ಕಿಚ್ಚಿನಕ್ಕೋಸ್ಕರ ಅವರು ಮಾಡ್ತಾರೆ. ಇವರು ಚೆನ್ನಾಗಿ ಬೆಳೀತಾ ಇದ್ದಾರೆ, ಇವ್ರ ಮಕ್ಕಳು ಚೆನ್ನಾಗಿದ್ದಾರೆ, ಇವರು ಇಷ್ಟೊಂದು ಚೆನ್ನಾಗಿದ್ದಾರಲ್ಲ ಅಂತಂದು ಅವರನ್ನು ಏನಾದರೂ ಮಾಡಿ ಅವರನ್ನು ಭೂಮಿ ಒಳಕ್ಕೆ ತಳ್ಳಬೇಕು ಅನ್ನೋದೇ ಕೆಲವರಿಗೆ ಹೊಟ್ಟೆ ಕಿಚ್ಚಿರುತ್ತೆ. ಅಂತ ಅವರಿಗೆ ನಾವು ಬುದ್ಧಿ ಕಳಿಸ್ಬೇಕು ಅಂತಂದರೆ ನಾವು ನಮ್ಮ ಉಪಾಯದಲ್ಲೇ ನಾವು ಗೆಲ್ಲಬೇಕಾಗತ್ತೆ. ಅದರಿಂದಾಗಿ ನಾನು ಈ ರೆಮಿಡಿನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಮಿಡಿನ ನೀವು ಉಪಯೋಗಿಸಿದ್ದಾದಲ್ಲಿ ಮಾಟ ಮಂತ್ರದಿಂದ ನೀವು ಬಚಾವಾಗ್ಬೋದು. ನೀವು ಒಂದು ಸಿಂಪಲ್ ಆದಂತಹ ಒಂದು ಒಳ್ಳೆಯ ರೆಮಿಡಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದರಿಂದ ನೀವು ತಪ್ಪಿಸ್ಕೋಬೋದು ಅಂತ ಕೂಡ ನಾನು ಅಂದ್ಕೊಳ್ತೀನಿ. ಈಗ ಮಾಟ ಮಾಡಿದ್ದಾರೆ ಅಂತಂದರೆ ಆ ಮನೆಯಲ್ಲಿ ಶಾಂತಿ ಅನ್ನೋದು ಇರೋದಿಲ್ಲ, ನೆಮ್ಮದಿ ಅನ್ನೋದು ಇರೋದಿಲ್ಲ. ತುಂಬಾ ಕಾಯಿಲೆಗಳು ಅಂತ ಇರುತ್ತೆ. ಯಾರಿಗೆ ಹೆಚ್ಚಾಗಿ ಕನಸಲ್ಲಿ ಒಂದು ಮಗುವಿನ ರೀತಿ ಬರುತ್ತೆ, ಒಂದು ಮಗು ಬರುತ್ತೆ, ಸಣ್ಣ ಪಾಪು ಅಂತ ಅದು ಕನಸಲ್ಲೇ ಬರುತ್ತೆ. ಮತ್ತು ಅದನ್ನು ದೇವರು ಅಂತ ನಂಬುತ್ತಾರೆ. ದೇವರು, ಸಣ್ಣ ಮಗು ಬಂತಂದರೆ ದೇವರು ಅಂತ ನೀವು ನಂಬುತ್ತೀರಾ, ಆದರೆ ಅದು ದೇವರಾಗೋದಿಲ್ಲ, ಅದು ಒಂದು ರೀತಿಯ ದೆವ್ವ. ಅದರಿಂದಾಗಿ ನಾನು ಹೇಳ್ತಾ ಇದ್ದೀನಿ, ಇದು ದೇವರಲ್ಲ. ಒಂದು ಮಗು ಬರೋದು, ಸಣ್ಣ ಮಗು, ಅದು ದೆವ್ವ. ಆಯಿತಾ? ಮಾಟ ಮಾಡಿಸಿರುವಂಥದ್ದು ಅದು ಕನಸಿನ ರೂಪದಲ್ಲಿ ಅವರನ್ನು ಕಾಡ್ತಾ ಇರುತ್ತೆ. ಮತ್ತು ಅವರನ್ನು ಗಾಳಿನಲ್ಲಿ ಎತ್ಕೊಂಡೋಗಿ ಎಲ್ಲೋ ಒಂದು ರೀತಿ ಗಾಳಿಪಟದ ಥರ ತಗೊಂಡೋಗಿ ದೂರದಲ್ಲಿ ಬಿಸಾಕುವಂಥದ್ದು ಕೂಡ ಬರುತ್ತೆ. ಅದು ಕೂಡ ಅದೇ. ಅದರಿಂದಾಗಿ ಅವ್ರಿಗೆ ಮಾಟ ಮಾಡಿಸಿದ್ದಾರೆ ಅಂತಲೇ ಕೂಡ ಅರ್ಥ. ಮತ್ತು ಇದನ್ನು ನೀವು ಹೋಗಲಾಡಿಸ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅಂತ ಒಂದು ಸಿಂಪಲ್ ಆದಂತಹ ಒಂದು ರೆಮಿಡಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ರೆಮಿಡಿನ ನೀವು ಉಪಯೋಗಿಸ್ಕೊಂಡಿದ್ದಾದಲ್ಲಿ ನೀವು ಆ ಮಾಟದಿಂದ, ಮಂತ್ರದಿಂದ ನೀವು ಬಚಾವಾಗ್ಬೋದು. ನೋಡಿ, ಮಾಟ ಮಾಡಬೇಕಂತಂದರೆ ನಿಮ್ಮ ಕೂದಲು ಸಿಗಬಾರ್ದು, ನಿಮ್ಮದು ಬಟ್ಟೆ, ಯಾವುದೇ ಬಟ್ಟೆ ಆಗಲಿ ಬಟ್ಟೆ ಸಿಗಬಾರ್ದು, ನಿಮ್ಮ ಕಾಲಿನ ಕೆಳಗಡೆನೆ ಧೂಳು ಸಿಗಬಾರ್ದು, ನಿಮ್ಮದು ಉಗುರು ಸಿಗಬಾರ್ದು, ಒಂದು ಕಣ್ಣು ರೆಪ್ಪೆ ಕೂಡ ಸಿಗಬಾರ್ದು ಫ್ರೆಂಡ್ಸ್. ಅವ್ರಿಗೆ ನಿಮ್ಮದು ಆ ರೀತಿ ಯಾವುದೇ ಸಿಕ್ಕಿದ್ರೂ ಅವ್ರಿಗೆ ಮಾಟ ಮಾಡೋಕ್ಕೆ ಚಾನ್ಸ್ ಇರುತ್ತೆ. ಅದರಿಂದ ಈ ಮಾಟ ಮಾಡೋದ್ರಿಂದ ನೀವು ತಪ್ಪಿಸ್ಕೋಬೇಕು ಅಂತಂದರೆ ನೀವು ಒಂದು ಒಳ್ಳೆಯ ಉಪಾಯದ ರೆಮಿಡಿನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೆಮಿಡಿನ ನೀವು ಉಪಯೋಗಿಸ್ಕೊಂಡಿದ್ದಾದಲ್ಲಿ ನೀವು ಬಚಾವಾಗ್ಬೋದು ಅಂತ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡ. ಯಾಕಂತಂದರೆ ವಿಡಿಯೋ ಜಾಸ್ತಿ ಆಗುತ್ತೆ, ಅದರಿಂದಾಗಿ ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಇದ್ದೀನಿ. ನೋಡಿ, ಅದಕ್ಕೆ ಬೇಕಾಗಿರುವಂತಹ ನೀವು ಮಾಟನ ಅವ್ರಿಗೆ ಹೋಗಿ ಅವರನ್ನೇ ಕಾಡಬೇಕು. ನಿಮಗೆ ಯಾರು ಮಾಡಿರ್ತಾರೋ ಮಾಟ, ಆ ಮಾಟ ಅವ್ರಿಗೆ ಹೋಗಿ ಕಾಡಬೇಕು, ಅವರನ್ನೇ ಶಿಕ್ಷಿಸಬೇಕು. ಆ ರೀತಿ ನಾನು ಇವತ್ತು ನಿಮಗೆ ರೆಮಿಡಿ ತಿಳಿಸ್ಕೊಡ್ತಾ ಇದ್ದೀನಿ. ಅವರು ಅದರಿಂದ ಬಚಾವಾಗೋಕ್ಕೆ ಚಾನ್ಸೇ ಇರಲ್ಲ. ಆ ರೀತಿ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, 1-2 ಬೋವಲನ್ನು, ಮಡಿಕೆ ಬೋವಲನ್ನು ತೆಗೆದುಕೊಂಡು ಬನ್ನಿ. ಒಂದು ಬೊಗಸೆಯಷ್ಟು ಪುರಿ ತೆಗೆದುಕೊಂಡು ಬನ್ನಿ. ಸ್ವಲ್ಪ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ. 4 ನಿಂಬೆಹಣ್ಣನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ. ಈಗ ಮೊದಲು ನೀವೇನು ಮಾಡಬೇಕು ಅಂತಂದರೆ, ಯಾರಿಗೆ ಮಾಟ ಆಗಿರುತ್ತೋ ಅವರನ್ನು ನಿಲ್ಲಿಸಬೇಕು. ಪೂರ್ವ ದಿಕ್ಕಿಗೆ ನಿಲ್ಲಿಸಿ ಅವರ ಕಾಲಿಗೆ ಮುಂದೆ ಆ ಬೋವಲನ್ನು, ಒಂದು ಮಡಿಕೆ ಬೋವಲನ್ನು ಇಡಿ. ಅದರ ಒಳಕ್ಕೆ ಸ್ವಲ್ಪ ಅಂದರೆ ಒಂದು ಬೊಗಸೆಯ ಪುರಿಯನ್ನು, ಕಳ್ಳೆ ಪುರಿಯನ್ನು ಬೊಗಸೆನಲ್ಲಿ ಅರ್ಧದಷ್ಟು ಅದರಲ್ಲಿ ಹಾಕಿ, ಅದರ ಮೇಲೆ, ಆ ಪುರಿ ಮೇಲೆ ನೀವು ಗೋಧಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಂಡು, ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಒಂದು ಗೊಂಬೆಯನ್ನು ಮಾಡಿ. ಗೊಂಬೆ ಅಂತಂದರೆ ಕೈ, ಕಾಲು, ತಲೆ ಇರಬೇಕು. ಹೊಟ್ಟೆ, ಕೈ, ಕಾಲು, ತಲೆ ಇರಬೇಕು. ಆ ರೀತಿ ಒಂದು ಗೊಂಬೆಯನ್ನು ಮಾಡಿ, ಆ ಗೊಂಬೆಯನ್ನು ಆ ಬಟ್ಟಲಲ್ಲಿ ಪುರಿ ಮೇಲೆ ಮಲಗಿಸಿ. ಅದು ಪಶ್ಚಿಮ ದಿಕ್ಕಿಗೆ ತಲೆ ಇರಬೇಕು, ಪೂರ್ವ ದಿಕ್ಕಿಗೆ ಕಾಲಿರಬೇಕು. ಆ ರೀತಿ ಮಲಗಿಸಿ ಆ ಬೋವಲಲ್ಲಿ ಪುರಿ ಮೇಲೆ ಮಲಗಿಸಿ, ಅದರ ಮೇಲೆ ಮತ್ತೆ ಇರುವ ಪುರಿಯನ್ನು ಹಾಕಿಬಿಟ್ಟು
ಅದರ ಮೇಲೆ ಏನು ಮಾಡಬೇಕಂತಂದರೆ, ಈಗ 4 ನಿಂಬೆ ಹಣ್ಣಿರುತ್ತೆ, ಒಂದು ನಿಂಬೆ ಹಣ್ಣನ್ನು ಅವ್ರಿಗೆ ನಿಲ್ಲಿಸಿರುವವರಿಗೆ ಮುಖದ ಕಡೆ ತಲೆಯಿಂದ ಕೆಳಗಿನ ಕಾಲಿನ ತನಕ ಅದನ್ನು 3 ಸಲ ನೀವಿಸಿ ಅದನ್ನು ಕಟ್ ಮಾಡಿ ಮುಂದುಗಡೆ ಕಾಲುಗಳ ಹತ್ರ ಇಡಿ. ಆ ಗೊಂಬೆಗೆ ಕಾಲುಗಳ ಹತ್ರ ಇಡಬೇಕು. ಬೋವಲಲ್ಲೇ ಕೆಳಗಡೆ ಇಡಬಾರ್ದು, ಬೋವಲ್ ಒಳಗಡೆನೆ ಕಾಲುಗಳ ಹತ್ರ ಇಡಬೇಕು ಆ 2 ಹೋಲುಗಳನ್ನು. ಮತ್ತು ಇನ್ನೊಂದು ನಿಂಬೆ ಹಣ್ಣನ್ನು ಬ್ಯಾಕ್ ಸೈಡಲ್ಲಿ ನೀವಿ 3 ಸಲ ಅದನ್ನು ಕಟ್ ಮಾಡಿ ಅದನ್ನು ಬೆನ್ನಿನ ಹತ್ರ ಇಡಬೇಕು. ಮತ್ತು ಇನ್ನೊಂದು ನಿಂಬೆ ಹಣ್ಣನ್ನು ಬಲಭಾಗದಲ್ಲಿ ಬಲಕೈ ಕಡೆ ನೀವಿಸಿ ಬಲಕೈ ಹತ್ರ ಇಡಬೇಕು ಆ 2 ಹೋಲುಗಳನ್ನು. ಮತ್ತು ಇನ್ನೊಂದು ನಿಂಬೆ ಹಣ್ಣನ್ನು ಎಡಭಾಗದಲ್ಲಿ ಎಡಗೈ ಕಡೆ ನೀವಿಸಿ ಅದನ್ನು 2 ಹೋಲುಗಳಾಗಿ ಮಾಡಿ ಅದನ್ನು ಎಡಭಾಗದಲ್ಲಿ ಎಡಗೈ ಹತ್ರ ಇಟ್ಟುಬಿಡಬೇಕು. ಅದಕ್ಕೆ ಈಗ ಅರಿಶಿನ ಕುಂಕುಮ, ಆ ಗೊಂಬೆಗೆ ಅರಿಶಿನ 1-2 ಸ್ಪೂನಷ್ಟು ಅರಿಶಿನವನ್ನು ಕೈಯಿಂದ ಆ ಗೊಂಬೆಗೆ ಚೆಲ್ಲಿ, ಮತ್ತು ಆ ಕುಂಕುಮವನ್ನು ಕೂಡ ಆ ಗೊಂಬೆಗೆ 2 ಸ್ಪೂನಷ್ಟು ಕುಂಕುಮವನ್ನು ಕೂಡ ಚೆಲ್ಲಬೇಕು. ಮತ್ತು ನಿಂಬೆ ಹಣ್ಣುಗಳ ಹೋಲುಗಳು ಕೂಡ ಮುಟ್ಟಬಾರ್ದು, ಮುಟ್ಟದಿರ ಚೆಲ್ಲಬೇಕಾಗತ್ತೆ. 4 ನಿಂಬೆ ಹಣ್ಣುಗಳು ಕೂಡ ಸ್ವಲ್ಪ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿಬಿಟ್ಟು ಮತ್ತು ಅದನ್ನು ಒಂದು ಬಿಳಿ ಬಟ್ಟೆನಲ್ಲಿ ಕೆಳಗಡೆ ಬಿಳಿ ಬಟ್ಟೆ ಹಾಕಬೇಕು. ಬಿಳಿ ಬಟ್ಟೆ ಹಾಸಿಬಿಟ್ಟು ಅದರ ಮೇಲೆ ಈ ಮಡಿಕೆ ನಾವು ಮಾಡಿರುವಂಥ ತಂತ್ರಸಾರವನ್ನು ಅದರ ಮೇಲೆ ಇಟ್ಟುಬಿಡಬೇಕು. ಅದರ ಮೇಲೆ ಇಟ್ಟುಬಿಟ್ಟು ಮತ್ತೆ ಅದನ್ನು ಇನ್ನೊಂದು ಬೋವಲ್ ಇರುತ್ತಲ್ಲ ಅದನ್ನು ಮುಗಿಸಿ ಹಾಕಿ ಅದನ್ನು ಕಟ್ಟಿಬಿಡಬೇಕು. ಕಟ್ಟಿದ್ದಾದ ನಂತರ ಅದರ ಮೇಲೆ ನೀವು ಏನು ಮಾಡಬೇಕಂತಂದರೆ 2 ಎಕ್ಕದ ಎಲೆಯನ್ನು ತರಬೇಕು. ಬಿಳಿ ಎಕ್ಕದ ಎಲೆ, 2 ಎಕ್ಕದ ಎಲೆಯನ್ನು ಬೋರ್ಲಾಕ್ಬಿಡಬೇಕು. ಬೋರ್ಲಾಕಿ ಅದರ ಮೇಲೆ ಕರ್ಪೂರವನ್ನು ಇಟ್ಟು ಕರ್ಪೂರವನ್ನು ಹಚ್ಚಬೇಕು. ಕರ್ಪೂರವನ್ನು ಹಚ್ಚಿ ನಿಂತಿರುವವರಿಗೆ ಈ ಕಟ್ಟಿರುವಂತಹ ಅದರ ಮೇಲೆ ಇಟ್ಟಿರುವಂತಹ ಕರ್ಪೂರವನ್ನು ಆ ಬೋವಲ್ ಸಮೇತ ತೆಗೆದುಕೊಂಡು ಮುಂದುಗಡೆ 3 ಸಲ, ಹಿಂದುಗಡೆ 3 ಸಲ, ಬ್ಯಾಕ್ ಸೈಡಲ್ಲಿ ಮತ್ತು ಬಲಗಡೆ 3 ಸಲ, ಎಡಗಡೆ 3 ಸಲ ಈ ಥರ ನೀವಿಸ್ಕೊಂಡ ನಂತರ ನಿಮ್ಮ ಮನೆಯಲ್ಲಿ ಯಾರಿಗೆ ಆ ರೀತಿ ಡೌಟ್ ಇದ್ದರೆ ಎಲ್ಲರೂ ಕೂಡ ಆ ರೀತಿ ನೀವಿಸ್ಕೊಳ್ಳಿ. ಇವರಿಗೆ ಯಾವ ರೀತಿ ನೀವಿಸಿದ್ರೋ ಆ ರೀತಿ ಪ್ರತಿಯೊಬ್ಬರೂ ನೀವಿಸ್ಕೊಳ್ಳಿ. ನೀವಿಸ್ಕೊಂಡ ನಂತರ ಅದನ್ನು ಏನು ಮಾಡಬೇಕಂತಂದರೆ ಮತ್ತೆ ನೆಲದಲ್ಲಿ ಇಡಬಾರ್ದು. ನೆಲದಲ್ಲಿ ಇಡ್ದಿರ ಯಾರಾದರೂ ವಯಸ್ಸಾಗಿರುವಂಥವರು ಅವ್ರ ಕೈಯಲ್ಲಿ ಕೊಟ್ಟು ಅವರು ಇನ್ನೊಬ್ಬರ ಜೊತೆಗೆ ಹೋಗಿ ಅದನ್ನು ತೆಗೆದುಕೊಂಡು ಹೋಗಿಬಿಟ್ಟು ನೀರಿನೊಳಕ್ಕೆ, ಹರಿಯೋ ನೀರಿಗಾಗಲಿ ಇಲ್ಲ ಕೆರೆಯಲ್ಲಾಗಲಿ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಜಾಸ್ತಿ ನೀರಿರುವಂತಹ ಬಾವಿಗಾಗಲಿ ಅದನ್ನು ಎಸೆದು ಬಿಡಬೇಕು. ಹಾಕ್ಬಿಟ್ಟು ಹಿಂತಿರುಗಿ ನೋಡ್ದಿರ ಮನೆಗೆ ಬಂದು ಬಿಡಬೇಕು. ಮನೆಗೆ ಬಂದಾದ ಮೇಲೆ ಇದನ್ನು ಸಾಯಂಕಾಲ 4 ಗಂಟೆ ಮೇಲೆ ಮಾಡ್ಕೋಬೋದು. ಸಾಯಂಕಾಲ 4 ಗಂಟೆ ಮೇಲೆ ಒಂದು ಗುರುವಾರ ಆಗಲಿ ಒಂದು ಭಾನುವಾರ ಆಗಲಿ ಮಾಡಿದರೆ ಉತ್ತಮ. ಇದನ್ನು ಮತ್ತೆ ಮನೆಗೆ ಬಂದು ಎಸೆದು ಬಿಟ್ಟು ಬಂದು ಎಲ್ಲರೂ ಸ್ನಾನ ಮಾಡ್ಕೊಂಬಿಡ್ಬೇಕು. ಎಲ್ಲರೂ ಮನೆಯಲ್ಲಿರುವಂಥವರು ಎಷ್ಟು ಜನ ಇದ್ದರೂ ಅಷ್ಟು ಜನನು ತಲೆಗೆ ಸ್ನಾನ ಮಾಡಿಕೊಂಡು ದೇವರ ಮನೆಯಲ್ಲಿ ದೀಪ ಹಚ್ಚಿ ದೇವ್ರ ಮುಂದೆ ನಿಂತುಕೊಂಡು ದೇವರಿಗೆ ನಮಸ್ಕಾರ ಮಾಡ್ಕೋಬೇಕು. ಒಂದು ಮಂತ್ರವನ್ನು ಹೇಳ್ಕೊಡ್ತಾ ಇದ್ದೀನಿ. ಆ ಮಂತ್ರವನ್ನು ಎಲ್ಲರೂ 3 ಸಲ ಇಲ್ಲಾಂದರೆ 9 ಸಲ ಪಠನೆ ಮಾಡಿ. ಓಂ ಹ್ರೀಂ ಕ್ಲೀಂ ಶ್ರೀಂ ಶಿವಾಯ ವೀರಬ್ರಹ್ಮಣೇ ನಮಃ. ಮತ್ತೆ ಒಂದು ಸಲ ಹೇಳ್ತಾ ಇದ್ದೀನಿ. ಓಂ ಹ್ರೀಂ ಕ್ಲೀಂ ಶ್ರೀಂ ಶಿವಾಯ ವೀರಬ್ರಹ್ಮಣೇ ನಮಃ. ಈ ಮಂತ್ರವನ್ನು 9 ಸಲ ನೀವು ಪಠನೆ ಮಾಡಿದರೆ ಅತ್ಯುತ್ತಮ. 9 ಸಲ ಪಠನೆ ಮಾಡಿ ದೇವ್ರ ಮುಂದೆ ದೀಪ ಹಚ್ಚಿ 9 ಸಲ ಪಠನೆ ಮಾಡಿ ದೇವರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ನಮಸ್ಕಾರ ಮಾಡಿಕೊಂಡು ನಂತರ ನೀವು ಅಡುಗೆಗಳನ್ನು ಮಾಡಿಕೊಂಡು ತಿನ್ಬೋದು. ಆವತ್ತು ಯಾರಿಗೆ ಮಾಟ ಮಾಡಿಸಿರ್ತಾರೋ ಅವರು ಮೊಸರನ್ನು ತಿಂದರೆ ಒಳ್ಳೆಯದು. ಆ ರಾತ್ರಿ ಮೊಸರನ್ನು ತಿಂದು ಮಲಗಿದರೆ ತುಂಬ ಉತ್ತಮ ಅಂತ ಹೇಳ್ಬೋದು. ಯಾಕಂತಂದರೆ ಅವರು ಮೊಸರನ್ನು ತಿಂದರೆ ತುಂಬಾ ಅವರ ಆರೋಗ್ಯ ಕೂಡ ಯಾಕಂತಂದರೆ ಅವರು ಆರೋಗ್ಯವಾಗಿ ಆಗ್ತಾರೆ. ಮತ್ತು ಅವ್ರಿಗೆ ಆ ರೀತಿ ಆಗಕ್ಕೆ ಚಾನ್ಸ್ ಇಲ್ಲ. ಯಾರು ಮಾಡಿರ್ತಾರೋ ಅವ್ರಿಗೆ ಹೋಗಿ
ತಲುಪುತ್ತೆ ಇದು. ಅವರು ನಿಮಗಿಂತ 10% ಅಲ್ಲ 100ರಷ್ಟು ಅವರು ಅನುಭವಿಸೋಕ್ಕೆ ಶುರುವಾಗತ್ತೆ. ಅವರ ಅನುಭವಿಸೋದನ್ನು ನೀವು ನೋಡ್ತೀರಾ, ಇದು ಖಂಡಿತ ಅಂತ ನಾನು ಹೇಳ್ತೀನಿ. ನಿಮಗೆ ಯಾರೇ ಈ ರೀತಿ ಮಾಟ ಮಾಡಿಸಿದ್ರೆ ಅವರು 100ಕ್ಕೆ 100% ಅವರು ಅನುಭವಿಸ್ತಾರೆ. ಅವರು ಅನುಭವಿಸೋದನ್ನು ನೀವು ನೋಡ್ತೀರಾ. ಇದು ಅವ್ರಿಗೆ ಹೋಗಿ ತಾಕುತ್ತೆ. ಅವರು ಬೇರೆಯವ್ರ ಹತ್ರ ಹೋದರೂ ಕೂಡ ನೀವು ಹೇಳಿರುವಂತಹ ಮಂತ್ರ ಇದೆಯಲ್ಲ, ಆ ಮಂತ್ರ ಅವರನ್ನು ಬಿಡೋದೇ ಇಲ್ಲ, ಅವರನ್ನು ಕಾಡುತ್ತೆ ಅಂತಲೂ ಕೂಡ ಹೇಳ್ಬೋದು. ಇದರಿಂದ ತುಂಬ ಉಪಶಮನ ಮಾಡ್ಕೊಳ್ತೀರಾ ಅಂತ ಕೂಡ ನಾನು ಅಂದ್ಕೊಳ್ತೀನಿ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಮತ್ತಷ್ಟು ವಿಡಿಯೋಗಳಿಗೆ ನಾನು ವಿಡಿಯೋಸ್ ಶೇರ್ ಮಾಡ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ಥ್ಯಾಂಕ್ ಯು. ನಿಮ್ಮ ಒಂದು ಆಶೀರ್ವಾದ ನಮ್ಮ ಮೇಲೆ ಇದ್ದರೆ ನಾವು ಮತ್ತಷ್ಟು ವಿಡಿಯೋಗಳನ್ನು ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.